ಇನ್ನು ದರ್ಶನ್ ಗ್ಯಾಂಗ್ನ ಕೊಲೆ ಕೇಸಲ್ಲಿ ಚಿಕ್ಕಣ್ಣ ವಿಚಾರಣೆಗೊಳಪಟ್ಟಿದ್ದಾರೆ. ಸುದೀರ್ಘ 3 ಗಂಟೆಗಳ ಕಾಲ ಹಾಸ್ಯ ನಟ ಚಿಕ್ಕಣ್ಣರಿಗೆ ಪೊಲೀಸರು ಪ್ರಶ್ನೆ ಕೇಳಿದ್ದಾರೆ. ತನಿಖಾಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಚಿಕ್ಕಣ್ಣಗೆ ರೆಸ್ಟೋ ಬಾರ್ನಲ್ಲಿದ್ದಂತಹ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಸುಮಾರು 1:30ಯಿಂದ 4:30ವರೆಗೆ ಏನೆಲ್ಲ ಆಯಿತು ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆ ಸಮಯ ಅವರಿದ್ರು ಅಲ್ಲಿ, ಆ ಕಾರಣಕ್ಕಾಗಿ ಈ ಎಲ್ಲ ಪ್ರಶ್ನೆಗೂ ಕೂಡ ಸದ್ಯ ಹಾಸ್ಯ ನಟ ಚಿಕ್ಕಣ್ಣ ಉತ್ತರ ಕೊಟ್ಟಿದ್ದಾರೆ. ಅವ್ರು ಗೊತ್ತಿರೋಂಗೆ ಯಾವಾಗಲೂ ನಾವು ಊಟಕ್ಕೆ ಸೇರ್ತಾ ಇದ್ವಿ. ಹಂಗೇನೆ ಅವತ್ತು ಊಟಕ್ಕೆ ಕರೆದಿದ್ರು, ಊಟಕ್ಕೆ ಹೋಗಿದೆ. ಅದ್ರ ಬಗ್ಗೆ ಪೊಲೀಸ್ನವ್ರು ಕರೆದಿದ್ರು, ವಿಚಾರಣೆ ಕರೆದಿದ್ರು. ಅವ್ರು ಏನು ಹೇಳಿದ್ದಾರೆ ಅದನ್ನು ನಾವು ಸಹಕರಿಸಿದ್ದೀನಿ. ಆಮೇಲೆ ಅದಷ್ಟೇ. ಯಾರು ಇದ್ರಿ ಸರ್ ಅವ್ರ ಪಾರ್ಟಿಲಿ? ಸರಿ ಸರ್, ಇದು ಇನ್ನೂ ತನಿಖೆಯಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ನಾನೇನು ಜಾಸ್ತಿ ಹೇಳೋಕ್ಕೂ ಆಗಲ್ಲ. ಇವ್ರು ವಿಚಾರಣೆ ಕರೆದಿದ್ರು, ನಾನು ಅದಕ್ಕೆ ಸಹಕರಿಸ್ತೀನಿ. ಪ್ರಜ್ವಲ್, ಈಗ ಚಿಕ್ಕಣ್ಣ ತನಿಖೆಗೆ ಸಹಕರಿಸಿದ್ದೀನಿ ಅಂತ ಹೇಳಿದ್ದಾರೆ. ಬಟ್ ಹೆಚ್ಚಿಗೆ ಏನನ್ನು ಮಾತಾಡಲಿಲ್ಲ. ಯಾವ ರೀತಿ ವಿಚಾರಣೆಗೆ ಒಳಪಡಿಸಲಾಯಿತು ಅವರನ್ನ, ಜೊತೆಗೆ ಅವಶ್ಯಕತೆ ಬಿದ್ದರೆ ಮತ್ತೆ ಅವರನ್ನ ವಿಚಾರಣೆಗೆ ಕರಿಬಹುದು ಅನ್ಸತ್ತಾ? ಖಂಡಿತವಾಗಿಯೂ ಕೂಡ ವಿಜಯ್, ಈ ಒಂದು ಪ್ರಕರಣದಲ್ಲಿ ಚಿಕ್ಕಣ್ಣ ಅವರಿಗೆ ನಿನ್ನೆ ನೋಟಿಸ್ ಅನ್ನ ಕೊಟ್ಟಿದ್ರು, ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿರುವಂತದ್ದು. ಅಂದ್ರೆ ಆ ಒಂದು ಘಟನೆ ನಡೆದಂತಹ ಸಂದರ್ಭದಲ್ಲಿ ಇವರು ಒಂದು ಪಾರ್ಟಿಯನ್ನ ಮಾಡ್ತಾ ಇದ್ರು ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಕೂಡ ಲಭ್ಯವಾಗಿರುತ್ತೆ ಪೊಲೀಸರಿಗೆ. ಆ ಒಂದು ನಿಟ್ಟಿನಲ್ಲಿ ವಿನಯ್ ಆಗಿರ್ಬೋದು, ಚಿಕ್ಕಣ್ಣ ಆಗಿರ್ಬೋದು, ಹಾಗೆ ದರ್ಶನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಆ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ಚಿಕ್ಕಣ್ಣ ಅವರನ್ನ ಕರೆದು ವಿಚಾರಣೆಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ನೀವು ಯಾವಾಗ ಈ ಒಂದು ಪಾರ್ಟಿಗೆ ಬಂದ್ರಿ, ಯಾವ ಉದ್ದೇಶಕ್ಕಾಗಿ ಪಾರ್ಟಿಗೆ ಬಂದ್ರಿ, ಪಾರ್ಟಿಗೆ ಬಂದಂತಹ ವೇಳೆಯಲ್ಲಿ ನೀವು ಏನಾದ್ರೂ ರೇಣುಕಾ ಸ್ವಾಮಿ ಅವರ ವಿಚಾರವಾಗಿ ಮಾತನಾಡಿದ್ರಾ, ಅಥವಾ ದರ್ಶನ್ ರವರು ನಿಮ್ಮ ಬಳಿ ರೇಣುಕಾ ಸ್ವಾಮಿ ವಿಚಾರವಾಗಿ ಏನನ್ನಾದ್ರೂ ಮಾತನಾಡಿದ್ರಾ, ಅಥವಾ ಏನಾದ್ರೂ ಹೇಳಿದ್ರಾ? ಆ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಿತ್ತಾ? ಈ ಪಾರ್ಟಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ದರ್ಶನ್ ರವರ ಮುಖದಲ್ಲಿ ಏನಾದ್ರೂ ಭಯ ಏನಾದ್ರು ಕಾಡ್ತಾ ಇತ್ತಾ? ಇದ್ರ ಬಗ್ಗೆ ಕೂಡ ಪ್ರಶ್ನೆ ಮಾಡಿರುವಂತದ್ದು. ಕಾರಣ ಏನು ಅಂತ ಹೇಳಿದ್ರೆ, ಇವರು ಅವರ ಪಕ್ಕದಲ್ಲೇ ಇದ್ದಿದ್ರಿಂದಾಗಿ, ಈ ಘಟನೆ ನಡೆದಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅಲ್ಲೇ ಇದ್ದಿದ್ರಿಂದಾಗಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಚಿಕ್ಕಣ್ಣ ಅವರನ್ನ ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಕೂಡ ಈಗಾಗಲೇ ಪೊಲೀಸರು ಮಾಡಿರುವಂತದ್ದು. ಆದ್ರೆ ಚಿಕ್ಕಣ್ಣ ಅವರು ನಾನು ಊಟಕ್ಕೆ ಹೋಗಿದ್ದೆ ಹೊರತು ಬೇರೆ ಯಾವುದಕ್ಕೂ ಕೂಡ ಹೋಗಿರ್ಲಿಲ್ಲ, ಅವರ ಮುಖದಲ್ಲಿ ನನಗೆ ಯಾವುದೇ ರೀತಿಯ ಬದಲಾವಣೆಗಳು ಕೂಡ ಕಂಡಿರಲಿಲ್ಲ ಅನ್ನುವಂತ ಒಂದು ಉತ್ತರವನ್ನ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದು ಕೂಡ ಗೊತ್ತಿರಲಿಲ್ಲ. ಅವರು ಕಿಡ್ನಾಪ್ ಮಾಡಿರುವ ವಿಚಾರ ಆಗಿರ್ಬೋದು, ಅಥವಾ ಅವರಿಗೆ ಹಲ್ಲೆ ನಡೆಸಿರುವಂತಹ ವಿಚಾರಗಳು ನನಗೆ ಯಾವುದು ಕೂಡ ಗೊತ್ತಿರಲಿಲ್ಲ. ಅವರಿಗೆ ಸಾಮಾನ್ಯವಾಗಿ ಫೋನ್ ಕರೆಗಳು ಬರ್ತಾ ಇರುತ್ತೆ, ಅದೇ ರೀತಿಯಲ್ಲಿ ಫೋನ್ ಕರೆಗಳು ಕೂಡ ಬರ್ತಾ ಇತ್ತು. ಅದನ್ನು ಹೊರತುಪಡಿಸಿ ಬೇರೆ ಯಾವುದು ಕೂಡ ಗೊತ್ತಿರಲಿಲ್ಲ ಅನ್ನುವಂತ ಒಂದು ವಿಚಾರ ಏನಿದೆ ಅದನ್ನ ಈಗ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ನಾವು ಗಮನಿಸ್ತಾ ಹೋದ್ರೆ ಇಲ್ಲಿ ಚಿಕ್ಕಣ್ಣ ಅವರು ಕೊಟ್ಟಿರುವಂತಹ ಒಂದು ಹೇಳಿಕೆ ಏನಿದೆ ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ನಮಗೆ ಯಾವುದು ಕೂಡ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಏನಿದ್ದಾರೆ ಮತ್ತೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಚಿಕ್ಕಣ್ಣ ಅವರಿಗೆ ಮತ್ತೆ ನೋಟಿಸ್ ಕೊಡುವಂತ ಒಂದು ಸಾಧ್ಯತೆಗಳು ಕೂಡ ಇರಬಹುದು. ಯಾಕೆ ಅಂತ ಹೇಳಿದ್ರೆ, ಈಗ ಅವರು ವಿಚಾರಣೆ ಮುಗಿದಿದೆ, ಆದ್ರೆ ಮತ್ತೆ ಏನಾದ್ರೂ ಅವರ ವಿಚಾರಣೆಯ ಅವಶ್ಯಕತೆ ಕಂಡು ಬಂದ್ರೆ ಅಥವಾ ಅಗತ್ಯತೆ ಕಂಡು ಬಂದ್ರೆ ಖಂಡಿತವಾಗಿಯೂ ಕೂಡ ಅವ್ರನ್ನ ಮತ್ತೆ ವಿಚಾರಣೆಗೆ ಕರೆಯುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಕೂಡ ಅದಕ್ಕೆ ಉತ್ತರವನ್ನು ಕೂಡ ಕೊಡಬೇಕಾಗುತ್ತೆ. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.